ಓಂ ಶುದ್ಧಸ್ಫಟಿಕಸಂಕಾಶಂ ಶುದ್ಧವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾಶಿವಮಹಂ ಭಜೆ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶರ್ಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಅಧೀಹಿ ಭಗವೋ ಬ್ರಹ್ಮ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀ ಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಸದ್ಗುರು ಭಕ್ತರು, ಭಗವದ್ ಭಕ್ತರು, ಸದಾಚಾರ ಸಂಪನ್ನರು, ಸದ್ವಿಚಾರ ಪರಾಯಣರು, ಹಿಂದೂ ಸನಾತನ ಧರ್ಮದಲ್ಲಿ ಸಂಪೂರ್ಣವಾದ ವಿಶ್ವಾಸವುಳ್ಳವರು ಆಗಿ ವೇದಾಂತಾರ್ಥ ಚಿಂತನ ಪರರು, ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ಗುರುಮಾಸ ಆಷಾಢ ಮಾಸ ಶುಕ್ಲ ಪಕ್ಷ ಚತುರ್ಥಿ ತಿಥಿ. ಇಂದು ಸೂರ್ಯ ಭಗವಂತನು ಮಿಥುನ ರಾಶಿಯನ್ನ ಬಿಟ್ಟು ಕಟಕ ಮಾಸವನ್ನ ಪ್ರವೇಶ ಮಾಡಿದ್ದಾನೆ. ನಿನ್ನೆಯಿಂದ ಕಟಕ ಮಾಸ ಪ್ರಾರಂಭವಾಗಿದೆ. ವಾರ ಶನಿವಾರ, ಸ್ಥಿರವಾರ. 2026ನೇ ಇಸವಿ ಜೂಲೈ ಮಾಹೆಯಲ್ಲಿ 18ನೇ ತಾರೀಖಿನ ಶನಿವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಇಂದು ಸುಗಮ ವ್ಯಾಖ್ಯಾನವನ್ನ ಕುರಿತು ಉಪನ್ಯಾಸವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ, ಪ್ರೇಮಪೂರ್ವಕವಾದ, ಆದರಪೂರ್ವಕವಾದ ಸುಸ್ವಾಗತ. ಓಂ ಶಾಂತಿ ಶಾಂತಿ ಶಾಂತಿ. ಸುಗಮ ಗ್ರಂಥ, ಕನ್ನಡದ ಗ್ರಂಥ, 219ನೇ ಪುಟದಲ್ಲಿ ಫಸ್ಟ್ ಪ್ಯಾರ ಓದ್ತಾ ಇದ್ದೇನೆ. ಅತ್ರ ಕೇಚಿತ್ ಪ್ರಕಾರಾಂತರೇಣ ಅನ್ಯೋನ್ಯಾಧ್ಯಾಸಂ ಸಮರ್ಥ. ಅತ್ರ ಇಲ್ಲಿ ಅನ್ಯೋನ್ಯಾಧ್ಯಾಸದ ವಿಷಯದಲ್ಲಿ ಕೇಚಿತ್ ವ್ಯಾಖ್ಯಾನಕಾರಾಃ ಪ್ರಕಾರಾಂತರೇಣ ಅನ್ಯಃ ಪ್ರಕಾರಃ ಪ್ರಕಾರಾಂತರಂ ಬೇರೆ ಪ್ರಕಾರದಿಂದ ಅನ್ಯೋನ್ಯಾಧ್ಯಾಸವನ್ನ ಸಮರ್ಥಯಂತಿ ಸಮರ್ಥನೆ ಮಾಡುತ್ತಿದ್ದಾರೆ. ಭಾಷ್ಯಕಾರ ಶಂಕರರು ಸರಳವಾಗಿ ಆತ್ಮನ ಧರ್ಮಗಳನ್ನ ಅನಾತ್ಮಗಳಲ್ಲಿಯೂ, ಅನಾತ್ಮಗಳ ಧರ್ಮವನ್ನ ಆತ್ಮನಲ್ಲಿಯೂ, ಆತ್ಮನನ್ನು ಅನಾತ್ಮಗಳಲ್ಲಿಯೂ, ಅನಾತ್ಮಗಳನ್ನ ಆತ್ಮನಲ್ಲಿಯೂ ಕೂಡ ಪರಸ್ಪರ ಅಧ್ಯಾಸ ಮಾಡಿಕೊಂಡು ಎಲ್ಲ ಮಾನವರು ವ್ಯವಹಾರ ಮಾಡುತ್ತಿದ್ದಾರೆ. ಭೂಮಿಯ ಮೇಲಿರುವ
1,000 ಕೋಟಿ ಮಾನವರಿಗೂ ಕೂಡ ಅಧ್ಯಾಸ ಉಂಟು. ಬ್ರಹ್ಮಜ್ಞಾನಿಯೊಬ್ಬನನ್ನ ಬಿಟ್ಟು ಅಧ್ಯಾಸ ಎನ್ನುವಂತಹದ್ದು ಕಣ್ಣಿಗೆ ಕಾಣಿಸದ ದುಷ್ಟ ಶಕ್ತಿ. ಅಧ್ಯಾಸದಿಂದಲೇ ಕರ್ತೃತ್ವ ಭೋಕ್ತೃತ್ವ, ಅಧ್ಯಾಸದಿಂದಲೇ ಜೀವಾತ್ಮತ್ವಾಭಿಮಾನ, ಅಧ್ಯಾಸದಿಂದಲೇ ನಾನು ಸಂಸಾರಿ ಎನ್ನುವಂತ ಭ್ರಮೆ. ಅಧ್ಯಾಸವು ಮಾನವರನ್ನ ಮಾತ್ರವಲ್ಲ, 84 ಲಕ್ಷ ಜೀವರಾಶಿಗಳನ್ನು ಕೂಡ ಆವರಿಸಿದೆ. ಇದನ್ನ ನಾಶ ಮಾಡಿಕೊಳ್ಳುವವರೆಗೂ ಕೂಡ ಅವರಿಗೆ ಶಾಂತಿ ಇಲ್ಲ, ಜೀವನದಲ್ಲಿ ನೆಮ್ಮದಿ ಇಲ್ಲ. ಎಲ್ಲಿಯವರೆಗೆ ಅಧ್ಯಾಸದ ಪ್ರಭಾವ ಉಂಟೋ, ಅಧ್ಯಾಸದ ಶಕ್ತಿ ಉಂಟೋ, ಅಧ್ಯಾಸವು ಕೆಲಸ ಮಾಡ್ತಾ ಇದೆಯೋ, ಅಲ್ಲಿವರೆಗೂ ಕೂಡ ದುಃಖ ಸುಖ, ಸುಖ ದುಃಖ ಬರ್ತಾ ಇದೆ. ಅಧ್ಯಾಸವೆಂಬ ದೊಡ್ಡ ರೋಗವನ್ನ ಪರಿಹಾರ ಮಾಡಿಕೊಂಡು ಬಿಟ್ಟರೆ ತೇಷಾಂ ಶಾಂತಿ ಶಾಶ್ವತಿ. ನೋಡಿ, 1,000 ಕೋಟಿ ಮಾನವರನ್ನು ದುಃಖ ಸಾಗರದಲ್ಲಿ ಕೆಳವಿರುವಂತಹ ಅಧ್ಯಾಸವನ್ನ ನಾನು ಕಳೆದುಕೋಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ ಅಂದ್ರೆ, ನಾನೊಬ್ಬ ಧೀರ, ನಾನೊಬ್ಬ ಮನುಷ್ಯ, ನಾನೊಬ್ಬ ಅಧ್ಯಾತ್ಮ ಸಾಧಕ, ಏನಾದ್ರೂ ಮಾಡಿ ಅಧ್ಯಾಸವನ್ನ ಸಂಪೂರ್ಣವಾಗಿ ನಾಶ ಮಾಡಿಕೊಳ್ಳಬೇಕು, ಅಧ್ಯಾಸವನ್ನ ಧ್ವಂಸ ಮಾಡಿಕೊಳ್ಳಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪವನ್ನ ಮಾಡಿಕೊಂಡು ಅದಕ್ಕಾಗಿ ವೇದಾಂತಿ ವಿಚಾರ ಮಾಡುತ್ತಾ ವೇದಾಂತಾರ್ಥವನ್ನ ತಿಳಿದುಕೊಳ್ಳುತ್ತಾ ಇರುವಂತಹ ಧೀರ, ಅವನೇ ಸನ್ಯಾಸಿ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪ್ರಕಾರ ಸನ್ಯಾಸಿಗಳು ಏನಪ್ಪಾ ಅಂದ್ರೆ, ಅಧ್ಯಾಸವನ್ನ ಸಂಪೂರ್ಣವಾಗಿ ನಾಶ ಮಾಡಿಕೊಳ್ಳಬೇಕೆಂದು ಪ್ರಯತ್ನ ಮಾಡುತ್ತಿರುವ ಧೀರಾದಿಧೀರರು ಅಧ್ಯಾಸವನ್ನ ನಾಶ ಮಾಡಿಕೊಳ್ಳುವುದಕ್ಕೆ ಯಾವುದು ಬೇಕು? ಅಧ್ಯಾಸ, ಅವಿದ್ಯ, ಅಜ್ಞಾನ, ಭ್ರಾಂತಿ ಜ್ಞಾನ, ಮಿಥ್ಯಾಜ್ಞಾನ, ಮಿಥ್ಯಾ ಪ್ರತ್ಯಯ, ಇತರಾಧ್ಯಾಸ ಎಲ್ಲವೂ ಸಿನಾನಿಮ್ಸ್. ಇದೊಂದು ದೊಡ್ಡ ರೋಗ. ಈ ರೋಗಕ್ಕೆ ಹೆಸರು ಅಂಧಕಾರ ರೋಗ, ತಮೋ ರೋಗ, ಕತ್ತಲೆ. ಈ ಕತ್ತಲೆ ಹೋಗಬೇಕಾದರೆ ಬೆಳಕೇ ಬೇಕಲ್ಲವೇ? ಅದೇ ರೀತಿಯಲ್ಲಿ ಆತ್ಮೈಕತ್ವ ಜ್ಞಾನವೆಂಬ ಬೆಳಕು ಬಂದ ಕೂಡಲೇ ಅಧ್ಯಾಸ ಢಮಾರಂತ ಹೋಗುತ್ತೆ. ಅದನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ. ಇದು ಶಂಕರನ ವ್ಯಾಖ್ಯಾನವಾಯಿತು. ಆದರೆ ಇಲ್ಲಿ ಅಧ್ಯಾಸದ ವಿಷಯದಲ್ಲಿ ಕೆಲವು ಪಂಡಿತರು, ಬುದ್ಧಿವಂತರು, ವ್ಯಾಖ್ಯಾನಕಾರರು ಅನ್ಯಥಾ ಪ್ರಕಾರಾಂತರೇಣ ಬೇರೆ ರೀತಿಯಾಗಿ ಇದನ್ನ ಸಮರ್ಥನೆ ಮಾಡುತ್ತಿದ್ದಾರೆ. ಕಥಂ, ಹೇಗೆ? ಏಕತರಾಧ್ಯಾಸೆ ಕಿಲ ಅನ್ಯತರಸ್ಯ ಸಾಮಾನ್ಯಾವಭಾಸಃ ಅನ್ಯತರಸ್ಯೈವ ವಿಶೇಷಾವಭಾಸಸ್ಯ ಸ್ಯಾತ್ ವಿಶೇಷಾವಭಾಸಶ್ಚ ಸ್ಯಾತ್. ಬಹಳ ಚೆನ್ನಾಗಿದೆ. ಇದು ವ್ಯಾಖ್ಯಾನಕಾರರು ಮಾಡಿರುವ ಪ್ರಕಾರ ಅಂತ ವ್ಯಾಖ್ಯಾನ, ನಮಗೆ ಬೇಕಾಗಿಲ್ಲ ಇದು. ಆದ್ರೂ ಗುರುಗಳವರು ಮುಮುಕ್ಷುಗಳ ಉದ್ಧಾರಕ್ಕಾಗಿ ತುಂಬಾ ಚೆನ್ನಾಗಿ ಬರೀತಾ ಇದ್ದಾರೆ. ಏನು? ಇತರೇತರಾಧ್ಯಾಸ, ಆತ್ಮದಲ್ಲಿ ಅನಾತ್ಮದ ಅಧ್ಯಾಸ, ಅನಾತ್ಮದಲ್ಲಿ ಆತ್ಮದ ಅಧ್ಯಾಸ ಅಂತ ಹೇಳುವಾಗ ಏಕತರ, ಒನ್ ಬಿಟ್ವೀನ್ ದ ಟು, ಎರಡು ಅಧ್ಯಾಸಗಳ ಪೈಕಿ ಒಂದು ಅಧ್ಯಾಸದಲ್ಲಿ ಕಿಲ ಅಂತೆ. ಕಿಲ ಎನ್ನುವ ಶಬ್ದದಿಂದ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ತಮ್ಮ ಅಸಮ್ಮತಿಯನ್ನು ಸೂಚನೆ ಮಾಡುತ್ತಿದ್ದಾರೆ. ಅಂತೆ ಏನು? ಅನ್ಯತರಸ್ಯ
ಎರಡರ ಪೈಕಿ ಒಂದು ಅಧ್ಯಾಸ ಸಾಮಾನ್ಯಾವಭಾಸ ಸಾಮಾನ್ಯವಾಗಿ ತೋರುತ್ತೆ, ಇನ್ನೊಂದು ಅಧ್ಯಾಸವಾದರೂ ವಿಶೇಷಾವಭಾಸಶ್ಚ ವಿಶೇಷವಾಗಿ ತೋರುತ್ತದೆ. ಅತ್ರಚೋ ಇಲ್ಲಿ ಚಿತ್ ಜಡ ರೂಪೇಣ ದ್ವಯೋರಪಿ ವಿಶೇಷಾವಭಾಸಃ ದ್ವಯೋರಪಿ ಅಧ್ಯಾಸಂ ಗಮಯತಿ. ಇಲ್ಲಿ ಒಂದು ಚಿತ್ ಚೈತನ್ಯ ಸ್ವರೂಪನಾದ ಆತ್ಮ, ಮತ್ತೊಂದು ಜಡ ದೇಹೇಂದ್ರಿಯ ಮನೋಬುದ್ಧಿಗಳು, ಚಿತ್ತು ಜಡ ಈ ರೂಪದಿಂದ ದ್ವಯೋರಪಿ ಎರಡರಲ್ಲಿಯೂ ಕೂಡ ವಿಶೇಷಾಧ್ಯಾಸ ವಿಶೇಷಾವಭಾಸ ವಿಶೇಷವು ತೋರುತ್ತಿದೆ. ದ್ವಯೋರಪಿ ಎರಡರಲ್ಲಿಯೂ ಕೂಡ ಅಧ್ಯಾಸ ತೋರ್ತಾ ಇದೆ. ಅಧ್ಯಾಸೆ ವಿಶೇಷಾವಭಾಸಸ್ಯ ಅಧ್ಯಸ್ಯಮಾನತಾ ಪ್ರಯುಕ್ತತ್ವಾತ್. ಎಷ್ಟು ಚೆನ್ನಾಗಿ ಬೈತಾರೆ. ಅಧ್ಯಾಸದಲ್ಲಿ ವಿಶೇಷಾಧ್ಯಾಸವು ಅಧ್ಯಸ್ತಮಾನವಾಗಿ ತೋರುತ್ತಿರುವುದರಿಂದ ನಚ ದ್ವಯೋರಪಿ ಮಿಥ್ಯಾತ್ವಾಪಾತ ಎರಡೂ ಕೂಡ ಮಿಥ್ಯೆಯಾಗಲಾರದು. ಒಂದರಲ್ಲಿ ಮತ್ತೊಂದರ ಅಧ್ಯಾಸವಿದೆ ಅಂತ ಹೇಳಿದ್ದರಿಂದ ಎರಡಕ್ಕೂ ಮಿಥ್ಯಾತ್ವ ಆಪಾತವಿಲ್ಲ. ಚೇತನಸ್ಯ ಅಚೇತನೆ ಸಂಸೃಷ್ಟತೆಯ ಏವ ಅಧ್ಯಾಸ ಸ್ವರೂಪ ಅಧ್ಯಾಸಾಭಾವಾತ್. ಚೇತನವಾದ ವಸ್ತು ಅಚೇತನದಲ್ಲಿ ಅಂಟಿಕೊಂಡೆ ಅಧ್ಯಾಸ ರೂಪದಿಂದ ತೋರುತ್ತಿರುವುದರಿಂದ ಅಧ್ಯಾಸದಿಂದ ಸ್ವರೂಪದಲ್ಲಿ ಯಾವ ಅಧ್ಯಾಸವೂ ಇರಲಾರದು. ನಚ ವಿಶೇಷಾವಭಾಸಾತ್ ಅಧಿಷ್ಠಾನತ್ವ ವಿರೋಧ. ವಿಶೇಷವಾಗಿ ತೋರುತ್ತಿರುವುದರಿಂದ ಅಧಿಷ್ಠಾನತ್ವ ಯಾವುದರಲ್ಲಿ ಅಧ್ಯಾಸವಾಗಿದೆ ಅಧಿಷ್ಠಾನ ಅದಕ್ಕೆ ಯಾವ ವಿರೋಧವೂ ಇಲ್ಲ. ಅಧಿಷ್ಠಾನ ಧರ್ಮತೆಯ ವಿಶೇಷಸ್ಯ ಅಪ್ರತೀತೆ. ಏಕೆಂದರೆ ಅಧಿಷ್ಠಾನ ಧರ್ಮವೆಂದು ವಿಶೇಷವು ತೋರದಿರುವುದರಿಂದ ಅಧಿಷ್ಠಾನಾಂತರ ಧರ್ಮತೆಯ ಏವ ಪ್ರತೀತಿ. ಬೇರೆ ಅಧಿಷ್ಠಾನದ ಧರ್ಮವೆಂದೇ ತೋರುತ್ತಿರುವುದರಿಂದ ಎಂದು ಕೆಲವು ವ್ಯಾಖ್ಯಾನಕಾರರು ಅಧ್ಯಾಸವನ್ನ ವ್ಯಾಖ್ಯಾನ ಮಾಡಿದ್ದಾರೆ. ವಯಂತು ಪಶ್ಯಾಮಃ, ನಾವು ಅಭಿಪ್ರಾಯ ಪಡುತ್ತೇವೆ, ನಮ್ಮ ಅಭಿಪ್ರಾಯವಿದೆ ನೋಡಿ. ಆ ವಿವರಣಕಾರರ ವ್ಯಾಖ್ಯಾನವನ್ನ ಅನುವಾದ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಆ ವ್ಯಾಖ್ಯಾನವನ್ನ ಖಂಡಿಸುತ್ತಿದ್ದಾರೆ. ಇದು ಬಹಳ ದೊಡ್ಡ ಕೆಲಸ. ಒಬ್ಬನ ಅಭಿಪ್ರಾಯವನ್ನ ನಾವು ಖಂಡನೆ ಮಾಡಬೇಕಾದ್ರೆ ಅವನೇನ್ ಹೇಳ್ತಾನೆ ಎನ್ನುವಂತಹದ್ದು ಚೆನ್ನಾಗಿ ತಿಳಿದಿರಬೇಕು. ಈ ವಿಷಯದಲ್ಲಿ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಸಿದ್ಧಹಸ್ತರು. ಏನ್ ಆಶ್ಚರ್ಯವಿಲ್ಲ. ಬ್ರಹ್ಮಸೂತ್ರ ಭಾಷ್ಯದ ಮೇಲೆ ಸುಮಾರು 5-6 ವ್ಯಾಖ್ಯಾನಗಳಿವೆ. ಅದನ್ನೆಲ್ಲ ಹಿಂದೆ ಹೇಳಿದ್ದೇನೆ. ಘಟಾಂಘಟಿಗಳು, ಮಹಾತ್ಮರು, ಕೆಲವು ಸನ್ಯಾಸಿಗಳು, ಕೆಲವು ಪಂಡಿತೋತ್ತಮರು ವ್ಯಾಖ್ಯಾನ ಮಾಡಿದ್ದಾರೆ. ಅದೆಲ್ಲವನ್ನು ಅನುವಾದ ಮಾಡಿಕೊಂಡು ಪೂಜ್ಯ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಇದು ಸರಿಯಾಗಿದೆ, ಇದು ಸರಿಯಾಗಿದೆ, ಇದು ಸರಿಯಾಗಿದೆ, ಆದರೆ ಈ ವ್ಯಾಖ್ಯಾನ ಹೊಂದುವುದಿಲ್ಲ ಅಂತ ಹೇಳಿ ಆ ವ್ಯಾಖ್ಯಾನಕಾರರನ್ನ 90% ಒಪ್ಪಿಕೊಂಡು 10% ಎಲ್ಲಿ ದಾರಿ ತಪ್ಪಿದ್ದಾರೆ, ಮುಮುಕ್ಷುಗಳನ್ನ ಎಲ್ಲಿ ಅಡ್ಡದಾರಿಗೆ ಒಯ್ಯುತ್ತಿದ್ದಾರೆ ಎನ್ನುವುದನ್ನು ಯಾರು ಮಾಡಿಲ್ಲ, ಸಾಧ್ಯವೇ ಇಲ್ಲ. ಇಡೀ ಪ್ರಪಂಚದಲ್ಲಿ ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನ ತಳಸ್ಪರ್ಶಿಯಾಗಿ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡಿರುವಂತಹ ಒಬ್ಬನೇ ಒಬ್ಬ ಮಹಾತ್ಮರೆಂದರೆ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ
ಸರಸ್ವತಿ ಸ್ವಾಮಿಗಳು. ಅಷ್ಟೇ ಅಲ್ಲ, ವ್ಯಾಖ್ಯಾನಕಾರರುಗಳ ಎಲ್ಲ ವ್ಯಾಖ್ಯಾನಗಳನ್ನು ಸಂಪೂರ್ಣವಾಗಿ ತಳಸ್ಪರ್ಶಿಯಾಗಿ ಚೆನ್ನಾಗಿ ಅಧ್ಯಯನ ಮಾಡಿ ಅದರಲ್ಲಿರುವಂತಹ ಗುಣಗಳನ್ನೆಲ್ಲ ಸ್ವೀಕರಿಸಿ ದೋಷವನ್ನ ಮಾತ್ರ ಇಲ್ಲಿ ಎತ್ತಿ ತೋರಿಸ್ತಾ ಇದ್ದಾರೆ. ಇದು ಅದ್ಭುತ ಕೆಲಸ, ಮಹಾತ್ಮನ ಕೆಲಸ. ವಯಂತು ಪಶ್ಯಾಮಃ, ಈ ವ್ಯಾಖ್ಯಾನ ಅಧ್ಯಾಸ ಭಾಷ್ಯದ ವಿಷಯದಲ್ಲಿ ಅವರು ಬರೆದಿದ್ದಾರೆ. ನಾವು ಹೀಗೆ ಹೇಳ್ತೇವೆ. ಇನ್ನೊಂದು ವಿಷಯ, ಬ್ರಹ್ಮಸೂತ್ರ ಶಾಂಕರ ಭಾಷ್ಯಕ್ಕೆ ಅನೇಕ ಜನ ಮಹಾತ್ಮರು ವ್ಯಾಖ್ಯಾನ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಅಧ್ಯಾಸ ಭಾಷ್ಯಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ. ಅಧ್ಯಾಸ ಭಾಷ್ಯ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದ ಪ್ರಥಮ ಭಾಗ, ಪೀಠಿಕಾ ಭಾಗ, ಅದನ್ನು ತೆಗೆದುಕೊಂಡು ಎಲ್ಲ ವಿದ್ವಾಂಸರು ವಿಮರ್ಶೆ ಮಾಡಿದ್ದಾರೆ. 8ನೇ ಶತಮಾನದಿಂದ ಪ್ರಾರಂಭ ಮಾಡಿಕೊಂಡು 21ನೇ ಶತಮಾನದವರೆಗೆ ಅಧ್ಯಾಸದ ಮೇಲೆ ಕನ್ನಡದಲ್ಲಿ, ಇಂಗ್ಲಿಷಿನಲ್ಲಿ, ತಮಿಳಿನಲ್ಲಿ, ತೆಲುಗಿನಲ್ಲಿ, ಹಿಂದಿಯಲ್ಲಿ ಮತ್ತು ವಿಶೇಷವಾಗಿ ಸಂಸ್ಕೃತ ಭಾಷೆಯಲ್ಲಿ ವ್ಯಾಖ್ಯಾನ ಮಾಡಿರುವಂತವರು ಸಾವಿರಾರು ಜನ ಇದ್ದಾರೆ. ಸಾವಿರಾರು. ಅಷ್ಟೊಂದು ಪ್ರಭುತ್ವ ಒಳ್ಳೆದು. ಅದೆಲ್ಲವನ್ನು ಅನುವಾದ ಮಾಡಿಕೊಂಡು ಪೂಜ್ಯ ಸದ್ಗುರುಗಳು ಇದು ಸರಿಯಲ್ಲ ಅಂತ ಹೇಳ್ತಿ. ಇದು ದೊಡ್ಡ ಕೆಲಸ. ಎಷ್ಟೋ ಜನಗಳಿಗೆ ಅಧ್ಯಾಸ ಭಾಷೆ ಅಂತೇನು ಅಂತಲೇ ಗೊತ್ತಿಲ್ಲ. ಬಹಳ ಆಶ್ಚರ್ಯವಾಗಿದೆ. ಅಧ್ಯಾಸ ಭಾಷೆ ಅರ್ಥವಾಗದೆ ಹೋದರೆ ವೇದಾಂತ ಅರ್ಥವಾಗುವುದಿಲ್ಲ. ನೀವು ಜ್ಞಾಪಕ ಇಟ್ಕೊಳ್ಳಿ. ಅಧ್ಯಾಸ ಭಾಷ್ಯಂ ಇದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬರೆದಿರುವ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಪೀಠಿಕೆಯಾಗಿರುವ ಭಾಗ, ಅವತರಣಿಕಾ ಭಾಗ. ಇದರಲ್ಲಿ ಅಧ್ಯಾಸದ ಲಕ್ಷಣವನ್ನು, ಅಧ್ಯಾಸದ ಸ್ವರೂಪವನ್ನು, ಅಧ್ಯಾಸದ ಕಾರ್ಯವನ್ನು, ಅಧ್ಯಾಸದ ಪರಿಹಾರವನ್ನು ಭಗವತ್ಪಾದ ಶಂಕರಾಚಾರ್ಯರವರು ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳಿ. ಓಹೋ, ಹೌದಾ, ಸಂತೋಷ ಅಂದ್ಬಿಟ್ರು. ನೀವು ತಿಳ್ಕೋಬೇಕು. ದೊಡ್ಡ ದೊಡ್ಡ ವಿದ್ವಾಂಸರಾಗಿರ್ತಾರೆ, ಪ್ರವಚನ ಪಟುಗಳಾಗಿರ್ತಾರೆ, ವಿಶ್ವವಿಖ್ಯಾತರಾಗಿರ್ತಾರೆ. ಅಧ್ಯಾಸ ಭಾಷೆ ಏನು ಅಂತ ಗೊತ್ತಿಲ್ಲ. ಇನ್ನು ಅಧ್ಯಾಸ ಸ್ವರೂಪ ಹೇಗೆ ಅರ್ಥವಾಗಬೇಕು? ವಯಂತು ಪಶ್ಯಾಮಃ, ನಮ್ಮ ಅಭಿಪ್ರಾಯವೇನು? ಏನು? ನಾಯಂ ವಾದ ಸಮೀಚೀನ ಇತಿ. ಅಯಂ ವಾದ, ಈ ವಿಶೇಷ ಸಾಮಾನ್ಯ, ವಿಶೇಷಾವಭಾಸ, ಸಾಮಾನ್ಯಾವಭಾಸ ಇತ್ಯಾದಿ ವಿಚಾರಗಳು ಅಧ್ಯಾಸದ ವಿಷಯದಲ್ಲಿ ನ ಸಮೀಚೀನ, ಸರಿಯಾದದ್ದು ಅಲ್ಲ ಎಂದು ನಮ್ಮ ಅಭಿಪ್ರಾಯ ಅಂದ್ರು. ಏನ್ರಿ, ಅಂತ ಮಹಾ ವಿದ್ವಾಂಸ ಅಭಿಪ್ರಾಯವನ್ನ ಸರಿಯಲ್ಲ, ಸಮೀಚೀನ ಅಂತ ಹೇಳ್ಬೇಕಾದ್ರೆ 8 ಎಲೆ ಬೇಕು, ಸುಲಭವಲ್ಲ. ವಯಂತು ಪಶ್ಯಾಮಃ, ವಯಂ ಅಂದೇನು? ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಪಾದಾಹ ವಯಂ ಪಶ್ಯಾಮಃ ನಾಯಂ ಸಮೀಚೀನೋ ವಾದಯಿತಿ. ಇದು ಸರಿಯಾದ ವಾದವಲ್ಲ, ಸರಿಯಾದ ಅಭಿಪ್ರಾಯವಲ್ಲ, ಸರಿಯಾದ ವ್ಯಾಖ್ಯಾನವಲ್ಲ ಅಂತ ಹೇಳ್ತೇವೆ. ಯಾಕೆ? ನಹಿ ಅಧಿಷ್ಠಾನ ಆರೋಪ್ಯಯೋ ಸಾಮಾನ್ಯ ವಿಶೇಷ ಭಾವೇನ ಪ್ರಥಮಂ ಅಧ್ಯಾಸೆ ತಂತ್ರಂ. ಏನು ವಾಕ್ಯ ಬರೀತಾರೆ ಗುರುಗಳು? ಒಂದು ಅಧಿಷ್ಠಾನ, ಒಂದು ಆರೋಪ್ಯ. ಹಗ್ಗದಲ್ಲಿ ಹಾವಿನ ಆರೋಪಣೆ, ಹಗ್ಗಕ್ಕೆ ಹೆಸರು ಅಧಿಷ್ಠಾನ, ಹಾವಿಗೆ ಆರೋಪ್ಯ. ಆತ್ಮನಲ್ಲಿ ಅನಾತ್ಮಗಳ ಅಧ್ಯಾಸ, ಆತ್ಮನಿಗೆ ಹೆಸರು ಅಧಿಷ್ಠಾನ, ಅನಾತ್ಮಗಳ ಹೆಸರು ಅಧ್ಯಾಸ, ಆರೋಪ್ಯ.
ದೇಹಾದಿಗಳಲ್ಲಿ ಆತ್ಮನ ಅಧ್ಯಾಸ, ದೇಹಾದಿಗಳ ಹೆಸರು ಅಧಿಷ್ಠಾನ, ಆತ್ಮನ್ಗೆ ಆರೋಪ. ಯಾವುದರಲ್ಲಿ ಅಧ್ಯಾಸ ಮಾಡುತ್ತೇವೆಯೋ ಅದಕ್ಕೆ ಅಧಿಷ್ಠಾನ ಅಂತ ಹೆಸರು. ಏನನ್ನು ಆರೋಪಣೆ ಮಾಡುತ್ತೇವೆ ಅದಕ್ಕೆ ಆರೋಪ್ಯ ಅಂತ ಹೆಸರು. ಆರೋಪಯಿತು ಶಕ್ಯಂ ಆರೋಪ್ಯಂ. ಅಧಿಷ್ಠಾನಕ್ಕೂ ಆರೋಪ್ಯಕ್ಕೂ ಕೂಡ ಸಾಮಾನ್ಯ ವಿಶೇಷ ಭಾವದಿಂದ ಪ್ರಸನ್ನ ತೋರುತ್ತಿರುವುದು ಅಧ್ಯಾಸದಲ್ಲಿ ನ ತಂತಂ ಇಲ್ಲ ಅಧೀನ. ಅಧ್ಯಾಸ ಅಂತ ತೋರಬೇಕಾದರೆ ಸಾಮಾನ್ಯ ವಿಶೇಷ ಭಾವದಿಂದಲೇ ತೋರಬೇಕು ಎನ್ನುವ ನಿಯಮವೇನಿದೆ. ಫಸ್ಟ್ ಪಾಯಿಂಟ್ ಅದು ತೋರಿಸ್ತಾ ಇದೆ. ಅಹಮಧ್ಯಾಸಸ್ಯ ಸಾಮಾನ್ಯ ವಿಶೇಷಾಕಾರೇಣೈವ ಪ್ರಥನಾತ್ ಅಧ್ಯಾಸಕಾರೇ. ಪ್ರಥನಾತ್ ತೋರುತ್ತಿರುವುದರಿಂದ, ಪ್ರಥತೆ ಇತಿ ಪ್ರಥನಂ ತೋರುವಿಕೆ, ಅಪಿಯರೆನ್ಸ್. ತಸ್ಮಾತ್ ಪ್ರಥನಾತೆ. ಅಹಮಧ್ಯಾಸಸ್ಯ ನಾನು ನಾನು ಅಧ್ಯಾಸವಿದೆ. ಎಷ್ಟು ಆಳವಾದ ವಿಚಾರಗಳು. ಇದು ಹರಿಕಥೆ ದಾಸರಿಗೆ ಅರ್ಥವಾಗುವುದಿಲ್ಲ, ಸಂಗೀತಗಾರಿಗೂ ಅರ್ಥವಾಗುವುದಿಲ್ಲ. ಇನ್ನು ಕಥೆ ಕಾದಂಬರಿ ಬರೀತಾರಲ್ಲ ಅವ್ರಿಗಂತೂ ಅರ್ಥವಾಗುವುದೇ ಇಲ್ಲ. ಬಹಳ ಬಹಳ ಸೂಕ್ಷ್ಮವಾದ ವಿಚಾರ ಇದೆ. ಅಹಮಧ್ಯಾಸಸ್ಯ ನಾನು 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 ಮನುಷ್ಯ, ನಾನು ಬುದ್ಧಿವಂತ, ನಾನು ದಡ್ಡ, ನಾನು ಅಡಿಗೆ ಭಟ್ಟ, ನಾ ಲೇಖಕ, ಎಟ್ಸೆಟ್ರಾ. ಇದಕ್ಕೆ ಹೆಸರು ಅಹಮಧ್ಯಾಸ. ಈ ನಾನು ನಾನು ಎನ್ನುವಂತ ಅಧ್ಯಾಸವು ನಿಸ್ಸಾಮಾನ್ಯ ವಿಶೇಷ ಕಾರೇಣ, ಸಾಮಾನ್ಯ ವಿಶೇಷವಿಲ್ಲದೆ ಸಿಂಪಲ್ ಆಗಿ ಪ್ರಥನ ತೋರ್ತಾ. ನಾನು ಎನ್ನುವಾಗ ವಿಶೇಷವಾಗಿ ತೋರ್ತಾ ಇದೆಯಾ, ಸಾಮಾನ್ಯವಾಗಿ ತೋರ್ತಾ ಇದೆಯಾ? ಎರಡು. ನಿಸ್ಸಾಮಾನ್ಯ ನಿರ್ವಿಶೇಷ ಆಕಾರೇಣ, ಸಾಮಾನ್ಯವೂ ಇಲ್ಲ ವಿಶೇಷ. ನಾನು ಅನ್ನುವಂತಹದ್ದು ಸಹಜವಾಗಿ ತೋರ್ತಾ ಇದೆ. ಬಹಳ ಒಳ್ಳೆ ವಾಕ್ಯ. ಅಹಮಧ್ಯಾಸಸ್ಯ ನಾನು ಎನ್ನುವಂತ ಅಧ್ಯಾಸವು ತೋರುವಾಗ ಸಾಮಾನ್ಯ ರೂಪದಿಂದಲಾಗಲಿ ವಿಶೇಷ ಆಕಾರದಿಂದಲಾಗಲಿ ಅದು ತೋರದೆ ಸಹಜವಾಗಿ ಪ್ರಸರ ತೋರ್ತಾ ಇದೆ. ಯಾವಾಗ ಅಧ್ಯಾಸ ಕಾಲದಲ್ಲಿ ನಾನು ಅಂತ ಹೇಳ್ತೆ, ನಾನು ಊಟ ಮಾಡಿದೆ, ನಾನು ಪುಸ್ತಕ ಬರೆದೆ, ನಾ ಮೈಸೂರಿಗೆ ಹೋಗ್ತಾ ಇದ್ದೇನೆ ಹೇಳುವಾಗ ನಾನು ಎನ್ನುವಂತ ಸಾಮಾನ್ಯ ವಿಶೇಷ ಅಂತ ಇಟ್ಕೊಂಡು ಹೇಳ್ತಾ ಇದ್ದೆ. ಎಂಥದ್ದು ಇಲ್ಲ, ಸಹಜವಾಗಿ ತೋರ್ತಾ ಇದೆ. ನಚ ಮತ್ತು ಚೇತನಸ್ಯ ಸಂಸೃಷ್ಟತೆಯ ಏವ ಅಧ್ಯಾಸಸ್ತತ್ರ. ಅಲ್ಲಿ ಚೇತನದ ಸಂಬಂಧದಿಂದಲೇ ಅಧ್ಯಾಸವಾಗಿದೆ ಎನ್ನುವಂತಹದ್ದು ಇಲ್ಲ. ಅಹಂ ಅನ್ನುವಂತಹದ್ದು ಅಹಂಕಾರ, ಆತ್ಮನ ಚಿನ್ಮಾತ್ರ ಸ್ವರೂಪ, ಚಿನ್ಮಾತ್ರದ ಸಂಬಂಧದಿಂದಲೇ ನನಗೆ ಅಧ್ಯಾಸವಾಗಿದೆ ಎಂದು ಯಾರು ಹೇಳಲಿಲ್ಲ. ಚೇತನದ ಸಂಬಂಧದಿಂದಲೇ ಇಲ್ಲಿ ಅಧ್ಯಾಸವಾಗಿದೆ ಎನ್ನುವಂತಹದ್ದು ಇಲ್ಲ. ಅಧ್ಯಾಸವು ಸಹಜವಾಗಿರುವ ಸ್ವಾಭಾವಿಕವಾಗಿರುವಂತಹ ವಿದ್ಯೆ. ನಖಲು ಸಂಸೃಷ್ಟ ಚೇತನೋಹಂ ಇತಿ ಪ್ರತ್ಯೇಚಿ ಕಶ್ಚಿತ್. ಬ್ಯೂಟಿಫುಲ್. ನಹಿ ಕಶ್ಚಿತ್, ಯಾವನೊಬ್ಬನೂ ಇಲ್ಲ. ಏನಂತ? ನಾನು ಸಂಸೃಷ್ಟ ಚೇತನನಾಗಿದ್ದೇನೆ, ಚೇತನದ ಸಂಬಂಧವನ್ನ ಉಳ್ಳವನಾಗಿ ನಾನು ಎಂದು ಅಧ್ಯಾಸ ಮಾಡಿಕೊಂಡಿದ್ದೇನೆ ಎಂದು ಯಾವ ಮನುಷ್ಯನು ನಕಲು ಪ್ರತ್ಯೇತಿ ತಿಳಿಯುತ್ತಿಲ್ಲ. ಅಧ್ಯಾಸ ಅವಿಚಾರ ಸಿದ್ಧ. ಅಧ್ಯಾಸಕ್ಕೆ ನೀವು ಯಾವ ವಿಶೇಷವನ್ನು ತರಬಾರದು. ಹಾವು ಅಂತ ತಿಳ್ಕೊಂಡು, ಯಾಕೆ? ಸ್ವಾಭಾವಿಕ. ನಾನು ಅಂತ ಹೇಳ್ತಾ ಇದ್ದೇನೆ, ಯಾಕೆ? ನಾನು ಎನ್ನುವಾಗ ಅಹಂಕಾರವನ್ನ ಚೈತನ್ಯದಲ್ಲಿ ಆರೋಪಣೆ ಮಾಡಿ ಚೈತನ್ಯದ ಸಂಬಂಧದಿಂದ ನಾನು ಅಂತ ಹೇಳ್ತಾ ಇದ್ದೇನೆ ಅಂತ ಯಾರು ತಿಳ್ಕೊಂಡಿ. ಪ್ರತ್ಯೇತಿಯನ್ನು ಜಾನಾತಿ ಇನ್ಗತವು ಧಾತು. ಪ್ರತಿ ಪ್ರಸ್ಯೇತಿ ಪ್ರತ್ಯೇತಿ. ಏತಿ ಹೋಗುತ್ತಾನೆ, ಪ್ರತ್ಯೇತಿ ತಿಳಿಯುತ್ತಾನೆ. ಸಂಸೃಷ್ಟ ಚೇತನೋಹಂ, ಸಂಸೃಷ್ಟವಾದ
ಮುಟ್ಟಲ್ಪಟ್ಟಿರುವ ಚೇತನವುಳ್ಳವನು ನಾನು ಎಂದು ಅಧ್ಯಾಸ ಕಾಲದಲ್ಲಿ ನ ಕಶ್ಚಿತ್ ಪ್ರತ್ಯೇತಿ. ನೋಬಡಿ ನೋಸ್, ನೋಬಡಿ ಥಿಂಕ್ಸ್, ನೋಬಡಿ ರೆಕಗ್ನೈಸಸ್. ಕಿಂತು ನಾನು ಎನ್ನುವಾಗ ಹಾಗೇನ್ ಮಾಡ್ಕೊಂಡಿದ್ದೆ. ಮತ್ತೇನೆಂದರೆ ನಿರುಪಚರಿತಂ ಚೇತನೋಹಂ ಇತ್ಯೇವ ಪ್ರತ್ಯೇತಿ. ಅಬ್ಬಬ್ಬಬ್ಬ ಚೆನ್ನಾಗಿದೆ. ಈಗ ಅನ್ವಯ ಹೇಗೆ ಅಂದ್ರೆ ಕಿಂತು ಚೇತನೋಹಮಿತಿ ಏವ ನಿರುಪಚರಿತಂ ಪ್ರತ್ಯೇತಿ. ನಿರುಪಚರಿತ ಎನ್ನುವಂಥದ್ದು ಅಡ್ವರ್ಬ, ಕ್ರಿಯಾ ವಿಶೇಷಣ. ನಾನು ಚೈತನ್ಯದಿಂದ ಕೂಡಿಕೊಂಡವರಾಗಿ ಚೈತನ್ಯದ ಸಂಬಂಧದಿಂದ ನಾನು ಅಂತ ಹೇಳ್ತಾ ಇದ್ದೇನೆ ಅಂತ ಯಾರು ತಿಳ್ಕೊತಾ ಇಲ್ಲ. ಮತ್ತೇನೆಂದರೆ ನಾನು ಚೇತನ, ನಾನು ಚೇತನ ಅಂತಲೂ ನಿರುಪಚರಿತ ಸ್ವಾಭಾವಿಕವಾಗಿ ಪ್ರತಿಯೊಬ್ಬರು ತಿಳಿತಾ ಇದ್ದಾನೆ. ನಚ ಸಾಮಾನ್ಯ ವಿಶೇಷ ಭಾವ ಸದ್ವಿತೀಯತ್ವಂ ವಾ ಪ್ರತ್ಯಗಾತ್ಮನಿ ಅಸ್ತಿ ವೇದಾಂತ ನಯೇ. ಇದು ಬಹಳ ಸ್ಟ್ರಾಂಗೆಸ್ಟ್ ಸ್ಟೇಟ್ಮೆಂಟ್ ಇದು. ವೇದಾಂತ ನಯೇ, ವೇದಾಂತ ಸಿದ್ಧಾಂತೆ, ವೇದಾಂತ ರಾದ್ಧಾಂತೆ, ವೇದಾಂತ ಮಾರ್ಗೆ ಎಲ್ಲ ಒಂದೇ ಅರ್ಥ. ನಯ ಮಾರ್ಗ ರಾದ್ಧಾಂತ ಸಿದ್ಧಾಂತ ಇತಿ ಶಾಂಕರ ರಾದ್ಧಾಂತ. ಇದು ಶಾಂಕರ ಸಿದ್ಧಾಂತ. ಈ ರಾದ್ಧಾಂತ ಎನ್ನುವ ಶಬ್ದ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರುಗಳು ಪಾಠ ಮಾಡುವ ಹೇಳ್ತಾ ಇದ್ರು. ನೆನಪ ರಾದ್ಧಾಂತ ಅಂದ್ರೆ ಗಲಾಟೆ ಎನ್ನುವ ಅರ್ಥ ಬಂದ್ಬಿಟ್ಟಿದೆ. ಓ ಮದುವೆ ಮನೆಗೆ ಹೋಗಿದ್ದೆ, ದೊಡ್ಡ ರಾದ್ಧಾಂತವಾಗ್ತಾ ಇತ್ತು ಸ್ವಾಮಿ. ಅಲ್ಲಿ ಅವ್ರ ಮನೆಗೆ ಹೋದೆ, 50 ಜನ ಸೇರ್ಬಿಟ್ಟಿದ್ದಾರೆ. ಏನ್ ಸಮಾಚಾರ? ದೊಡ್ಡ ರಾದ್ಧಾಂತವಾಗ್ತಾ ಇತ್ತು. ರಾದ್ಧಾಂತ ಅಂದ್ರೆ ವಾದ ವಿವಾದ, ಚರ್ಚೆ, ಗಲಾಟೆ ಅಂತ ಆಗ್ಬಿಟ್ಟು ಅಲ್ಲ. ರಾದ್ಧಾಂತ ಎನ್ನುವ ರಾದ್ಧ ಸಿದ್ಧ ಅಂತ. ರಾದ್ಧ ಅಂದ್ರೆ ಸಿದ್ಧ, ಸಿದ್ಧಾಂತ ನಿರ್ಣಯ. ವೇದಾಂತ ಸಿದ್ಧಾಂತದಲ್ಲಿ ಸಾಮಾನ್ಯ ವಿಶೇಷ ಭಾವವನ್ನಾಗಲಿ ಪ್ರತ್ಯಗಾತ್ಮನಲ್ಲಿ ಸದ್ವಿತೀಯತ್ವವನ್ನಾಗಲಿ ಒಪ್ಪಿಕೊಂಡಿಲ್ಲ. ಏನ್ ವಾಕ್ಯ ಬರೀತಾರೆ ಗುರು? ವೇದಾಂತ ರಾದ್ಧಾಂತೆ, ವೇದಾಂತ ಸಿದ್ಧಾಂತದಲ್ಲಿ ಪ್ರತ್ಯಗಾತ್ಮನಿ. ಪ್ರತ್ಯಗಾತ್ಮ ಯಾರು? ಸಾಕ್ಷಿ, ಚೇತ. ಪ್ರತ್ಯಗಾತ್ಮ ಶಿವೋಹಂ. ಪ್ರತ್ಯಗಾತ್ಮ ಒಳಗಿರುವ ಆತ್ಮ, ದೇಹಾತ್ಮ, ಇಂದ್ರಿಯಾತ್ಮ, ಮನಾತ್ಮ, ಬುದ್ಧ್ಯಾತ್ಮ, ಅಹಂಕಾರಾತ್ಮ, ಪ್ರತ್ಯಗಾತ್ಮ. ಈ ಪ್ರತ್ಯಗಾತ್ಮದಲ್ಲಿ ಸದ್ವಿತೀಯತ್ವವನ್ನ ಒಪ್ಪಿಕೊಂಡಿಲ್ಲ. ಪ್ರತ್ಯಗಾತ್ಮ ಅದ್ವಿತೀಯ ಅಂತ ಹೇಳ್ತೇವೆ. ಇಲ್ಲಿ ಪ್ರತ್ಯಗಾತ್ಮದಲ್ಲಿ ಸಾಮಾನ್ಯ ವಿಶೇಷ ಭಾವವನ್ನು ಒಪ್ಪಿಕೊಂಡಿಲ್ಲ. ಸಾಮಾನ್ಯ ವಿಶೇಷಾದೇಹ ಸರ್ವಸ್ಯಾಪಿ ಸಾಕ್ಷ್ಯತ್ವಾಭ್ಯುಪಗಮಾತೆ. ಎಷ್ಟು ಚೆನ್ನಾಗಿದೆ, ಆಳವಾದ ವಿಚಾರ. ನನ್ಗೆ ಆಶ್ಚರ್ಯವಾಗ್ತಾ ಇದೆ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಜೀವನ ಕ್ರಮ ಸಿಂಪಲರ್ ದ್ಯಾನ್ ದ ಸಿಂಪ್ಲೆಸ್ಟ್. ಯಾವ ಆಡಂಬರವಿಲ್ಲ, ಯಾವ ವಿಶೇಷವಾದಂತ ತೋರ್ಗಾಣಿಕೆ ಇಲ್ಲ. ಸಹಜವಾಗಿದ್ದು ಅರ್ಧ ಬಾಳೆಹಣ್ಣು, ಅರ್ಧ ಲೋಟ ಹಾಲು, ನಿಂಬೆಹಣ್ಣು ಗಾತ್ರ ಹುರಿಟ್ಟು ಸಾಕು. ಇಷ್ಟು ತಿನ್ಕೊಂಡು ಅತ್ಯಂತ ಮೇಧಾ ಸಾಮರ್ಥ್ಯದಿಂದ ಮೆರೀತಾ ಇದ್ರು. ಒಂದೇ ಒಂದು ಸಂಕಟ ಅಂದ್ರೆ ಅಂಥ ಮಹಾತ್ಮರು ಭೌತಿಕವಾಗಿ ಬದುಕಿದ್ದಾಗ ಅವರನ್ನ ಯಾರು ಸರಿಯಾಗಿ ಅರ್ಥ ಮಾಡ್ಕೋತಾ ಇದ್ದಿಲ್ಲ. ಆ ಮಹಾತ್ಮರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಟ್ಟಿದ್ದಿದ್ರೆ ಇಡೀ ಕರ್ನಾಟಕದ ಎಲ್ಲ ಜನಗಳು ಗೌರವಿಸ್ಬೇಕಾಗಿತ್ತು. ಅವರನ್ನ ಬದುಕಿದ್ದಾಗ ಚಿನ್ನದ ಅಂಬಾರಿ ಮೇಲೆ ಸವಾರಿ ಮಾಡಿಸಿ ಅವರಿಗೆ
ಭಾರತ ರತ್ನ ಪ್ರಶಸ್ತಿ ಕೊಡ್ಬೇಕಾಗಿ ಅವ್ರು ಏನು ಬಯಸ್ತಾ ಇದ್ದಿಲ್ಲ ಬೇಕಾಗಿ ಅಂಥ ಮಹಾತ್ಮರು ಅವರು. ನಖ್ಯಾತಿ ಲಾಭ ಪೂಜಾರ್ಥಂ ಗ್ರಂಥೋಸ್ಮಾಭಿರುದೀರ್ಯತೆ ಎನ್ನುವ ಸುರೇಶ್ವರಾಚಾರ್ಯರ ಮಾತಿನಂತೆ ಖ್ಯಾತಿಗಾಗಿ, ಲಾಭಕ್ಕಾಗಿ, ಪೂಜೆಗಾಗಿ ಯಾವ ಗ್ರಂಥವನ್ನು ಬರೆಯ. ಸುಬ್ರಾಯ ಶರ್ಮನೂ ಅಷ್ಟೇ ಪುಸ್ತಕ ಬರೀತಾ ಇದ್ದಾನೆ, ಗುರುಗಳ ಆಶೀರ್ವಾದ. ಆ ಪುಸ್ತಕವನ್ನ ಬರೆದು ಅದನ್ನ ಹಣ ಸಂಪಾದನೆ ಮಾಡಿಕೊಂಡು ಪ್ರಶಸ್ತಿಗಳನ್ನ ಹೊಂದಬೇಕು ಎನ್ನುವಂತ ಭ್ರಮೆ ಸುಬ್ರಾಯ ಶರ್ಮನಿಗೆ ಕನಸಿನಲ್ಲಿ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಆದರ್ಶವನ್ನೇ ಯಥಾಶಕ್ತಿ ಪಾಲನೆ ಮಾಡ್ತಾ ಇದ್ದೇನೆ. ವೇದಾಂತವನ್ನ ಮಾರಾಟ ಮಾಡಬಾರದು. ವೇದಾಂತ ಪ್ರವಚನ ಮಾಡ್ತಾ ಈ ದುಡ್ಡು ಕೊಡಿ, ನನಗೆ 10,000 ರೂಪಾಯಿ ಕೊಡಿ, 20,000 ಡಿಮ್ಯಾಂಡ್ ಮಾಡಿ ಏನೂ ಕೇಳಬಾರದು. ಕೊಟ್ರ ಮಹಾಪ್ರಸಾದ, ಕೊಡದಿಲ್ವಾ ಮಹಾಪ್ರಸಾದ. ಒಂದು ಜೀವನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡು ಜೀವಿಕೆಗಾಗಿ ವೇದಾಂತವನ್ನು ಬಳಸುವ. ಸಾಮಾನ್ಯ ವಿಶೇಷ ದೇಹ, ಸಾಮಾನ್ಯ ವಿಶೇಷ ಮುಂತಾದ ಎಲ್ಲವೂ ಕೂಡ ಸಾಕ್ಷ್ಯತ್ವ, ಆತ್ಮನು ಪ್ರತ್ಯಗಾತ್ಮ ಇವೆಲ್ಲವೂ ಸಾಕ್ಷ್ಯ ಎಂದು ಸಾಕ್ಷ್ಯತ್ವವನ್ನ ಒಪ್ಪಿಕೊಂಡಾಗ ಮಾತ್ರವೇ ಸಾಮಾನ್ಯ ವಿಶೇಷ ಎನ್ನುವಂತ ಭಾವನೆ ಬರುತ್ತೆ. ನಚ ಕಲ್ಪಿತ ಸಾಮಾನ್ಯ ವಿಶೇಷ ಭಾವಂ ಆದಾಯೈವ ಅಧ್ಯಾಸ ನಿರ್ವಾಹ ಇತಿ ವಾಚ್ಯಂ. ಅದ್ಭುತವಾಗಿದೆ. ಗುರುಗಳನ್ನು ಕಾಣಬೇಕಾಗಿದೆ. ಈ ವಾಕ್ಯಗಳನ್ನು ಓದಿದ ಕೂಡಲೇ ನಮಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ದರ್ಶನವಾಗುತ್ತೆ. ಇದು ಸತ್ಯವಾದ ಮಾತು. ಈ ಕಲ್ಪಿತವಾಗಿರುವ ಸಾಮಾನ್ಯ ವಿಶೇಷ ಭಾವ, ಪ್ರತ್ಯಗಾತ್ಮನಲ್ಲಿ ಸಾಮಾನ್ಯ ಭಾವವೂ ಇಲ್ಲ, ವಿಶೇಷ ಭಾವವೂ ಇಲ್ಲ. ಈ ಸಾಮಾನ್ಯ ವಿಶೇಷ ಭಾವವು ಕಲ್ಪಿತವಾಗಿದೆ. ಕಲ್ಪಿತವಾಗಿರುವ, ಜೊಳ್ಳಾಗಿರುವ, ಹುಸಿ ತೋರಿಕೆಯಾಗಿರುವ ಸಾಮಾನ್ಯ ವಿಶೇಷ ಭಾವವನ್ನು ಆದಾಯೈವ ತೆಗೆದುಕೊಂಡೇ, ಇಟ್ಟುಕೊಂಡೇ ಅಧ್ಯಾಸವಾಗಬೇಕು ಎಂದು ಹೇಳಬಾರದು. ಅಧ್ಯಾಸ ಉಂಟಾಗಬೇಕಾದರೆ ಅಲ್ಲಿ ಸಾಮಾನ್ಯ ವಿಶೇಷ ಎನ್ನುವ ಕಲ್ಪನೆ ಇರಲೇಬೇಕು ಅಂತ ಹೇಳ. ಅಧ್ಯಾಸಕ್ಕೆ ಹೆಸರು ಅನಾದಿ. ಅನಾದಿ ಎನ್ನುವ ಮಾತಿಗೆ ಅವಿಚಾರ ಸಿದ್ಧ. ಯಾವ ವಿಚಾರವಿಲ್ಲ. ಯಾಕೋ ಹಾವು ಅಂತ ತಿಳ್ಕೊಂಡೆ ಗೊತ್ತಿಲ್ಲ, ತಿಳ್ಕೊಂಡ್ಬಿಟ್ಟವಷ್ಟೇ. ಒಂದು ಮೋಟ್ ಮರ, ಆ ಮೋಟ್ ಮರವನ್ನ ಯಾಕೆ ಮನುಷ್ಯ ಅಂತ ತಿಳ್ಕೊಂಡ್ಯೋ ಗೊತ್ತಿಲ್ಲ ಸ್ವಾಮಿ. ಆತ್ಮನನ್ನ, ಪ್ರತ್ಯೇಗಾತ್ಮನನ್ನ ದೇಹ ಅಂತ ಯಾಕೆ ಮಾಡ್ಕೊಂಡಿದೀಯ ನಾಭ್ಯ ಗೊತ್ತಿಲ್ಲ, ಮಾಡ್ಕೊಂಡಿದೀಯ. ಅವಿಚಾರ ಸಿದ್ಧ. ಅಧ್ಯಾಸ ಅವಿಚಾರ ಸಿದ್ಧ. ವಿದ್ಯಾತು ವಿಚಾರ ಸಿದ್ಧ. ವಿದ್ಯೆಯು ಆಗಂತುಕ. ಬ್ರಹ್ಮಜ್ಞಾನವ ಬರಬೇಕಾದ್ರೆ ವಿಚಾರವನ್ನು ಮಾಡಬೇಕು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಆತ್ಮಾವಾರೆ ದ್ರಷ್ಟವ್ಯ ಕಥಂ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಬ್ರಹ್ಮಜ್ಞಾನ ಬರಬೇಕು. ಬ್ರಹ್ಮಜ್ಞಾನ ಬರುವುದಕ್ಕೆ ತಪಸ್ಸು ಬೇಕು. ನೂರಾರು ತಪಸ್ಸು ಸುಲಭವಲ್ಲ. ಒಬ್ಬ ಹುಡುಗ MSc ಫಸ್ಟ್ ರ್ಯಾಂಕ್ ಮಾಡಿ ಫಿಸಿಕ್ಸ್ ಅಲ್ಲಿ ಪ್ರೊಫೆಸರ್ ಆಗ್ಬೇಕಾದ್ರೆ 20 ವರ್ಷ ಕಷ್ಟಪಡ್ಬೇಕು. ಭೂಮಿ ಚಪ್ಪಟಿಯಾಗಿದೆ, ಭೂಮಿ ಸುತ್ತಾ ಇಲ್ಲ, ಸೂರ್ಯನೇ ಸುತ್ತಾ ಇದ್ದಾನೆ ಅಂತ ತಿಳ್ಕೋಬೇಕಾದ್ರೆ ಯಾವ ಪ್ರಯತ್ನವೂ ಬೇಡ. ಹೌದಾ? ಇದನ್ನ ನ್ಯಾಯ ತಿಳ್ಕೊಂಬೇಡಿ. ಅವಿದ್ಯಾ ಸಹಜ, ವಿದ್ಯಾ ಆಗಂತುಕ. ಆಗಂತುಕಿ, ಆಗಂತುಕಿ ವಿದ್ಯಾ, ಅವಿದ್ಯಾ ಸಹಜ. ಕಲ್ಪಿತವಾಗಿರುವ ಸಾಮಾನ್ಯ ವಿಶೇಷ ಭಾವವನ್ನ ತೆಗೆದುಕೊಂಡೇ ಅಧ್ಯಾಸ ಉಂಟಾಗಬೇಕು ಎನ್ನುವುದನ್ನು ಹೇಳಬಾರದು, ಸರಿಯಲ್ಲ. ಕಲ್ಪನಸ್ಯೈವ ಅಧ್ಯಾಸತ್ವಾತೆ ತೇನೈವ ತನ್ನಿರ್ವಾಹ ಆಪಾತಾತ್. ನಿರ್ವಾಹ
ಆಪಾತಾತ್. ಕಲ್ಪನಾ ಎನ್ನುವುದೇ ಅಧ್ಯಾಸವಾಗಿರುವುದರಿಂದ ಯಾವಾಗ ನಾವೊಂದು ವಸ್ತುವನ್ನ ಕಲ್ಪನೆ ಮಾಡ್ಕೋತಾ ಇದ್ದೇವೆಯೋ ಅದೇ ಅಧ್ಯಾಸವಾಗಿರುವುದರಿಂದ ಅದನ್ನ ಆಶ್ರಯ ಮಾಡಿಕೊಂಡು ತನ್ನಿರುವ ಅಧ್ಯಾಸ ಉಂಟಾಗ್ತಾ ಇದೆ ಅಂತ ಹೇಳುತ್ತಾರೆ. ಅಧ್ಯಾಸದಿಂದಲೇ ಕಲ್ಪನೆ, ಸಾಮಾನ್ಯ ವಿಶೇಷ ಭಾವ ಎನ್ನುವಂತಹದ್ದು ಅಧ್ಯಸ್ಥ. ಅಧ್ಯಾಸದಿಂದ ತೋರುತ್ತಿರುವ ಕಲ್ಪನೆ ಇಟ್ಕೊಂಡು ಅದರಿಂದ ಅಧ್ಯಾಸವಾಗಿದೆ ಎಂದು ಅರ್ಥ ಮಾಡುವುದು ಸರ್ವಥಾ ಉಚಿತವಲ್ಲ, ನ್ಯಾಯವಲ್ಲ. ಅತಃ ಆದ್ದರಿಂದ ಸಾಮಾನ್ಯ ವಿಶೇಷ ಅವಭಾಸಿತ್ವಾದಿಕಂ ಕಂಚಿದಪಿ ನಿಯಮಂ ಅನಪೇಕ್ಷೈವ ಭವತಿ ಆತ್ಮಾನಾತ್ಮನೋರಧ್ಯಾಸಃ. ಅಬ್ಬಾ, ಎಷ್ಟು ದೀಪ ಹೊಡೆ ಇದ್ದಾರೆ ಗುರುಳು, ಅದ್ಭುತ, ಪರಮಾದ್ಭುತ. ಅತಃ ಆದ್ದರಿಂದ ಸಾಮಾನ್ಯ ವಿಶೇಷ ಅವಭಾಸಿತ್ವಾದಿಕಂ, ಒಂದು ಸಾಮಾನ್ಯ ಮತ್ತೊಂದು ವಿಶೇಷ, ಯಾವುದರಲ್ಲಿ ಅಧ್ಯಾಸವಾಗಿದೆಯೋ ಅದು ಸಾಮಾನ್ಯ, ಯಾವುದು ಅಧ್ಯಾಸವಾಗಿದೆಯೋ ಅದು ವಿಶೇಷ ಅಂತ ಹೇಳಿ ಒಂದು ಸಾಮಾನ್ಯ ಒಂದು ವಿಶೇಷ ಅಂತ ಇಟ್ಕೊಂಡು ಅವಭಾಸಿತ್ವಾದಿಕಂ ತೋರ್ತಾ ಇದೆ ಮುಂತಾಗಿರುವುದು. ಕಂಚಿದಪಿ ಯಾವುದೊಂದು ಕೂಡ ನಿಯಮಂ ಅನಪೇಕ್ಷೇವ, ಯಾವ ನಿಯಮವನ್ನು ಅಪೇಕ್ಷಿಸದೆ ಅಧ್ಯಾಸ ಉಂಟಾಗಬೇಕಾದರೆ ಯಾವ ನಿಯಮವೂ ಬೇಡ. ಹೌದಾ? ಏನು ಉದಾಹರಣೆ ಕೊಡೋಣ. ನಿಂಬೆ ಹಣ್ಣಿದೆ, ಒಂದು 10 ಅಡಿ ದೂರದ ಹಾಗೆ ನಿಂಬೆ ಹಣ್ಣು ಇದೆ. ನನಗೆ ಉತ್ಥಾನ ದ್ವಾದಶಿ ಬಂತು, ನಾಳೆ ಉತ್ಥಾನ ದ್ವಾದಶಿ. ತುಳಸಿ ಕಟ್ಟೆ ಹತ್ರ ಆ ನೆಲ್ಲಿಕಾಯನ್ನ, ನಲ್ಲಿ ಚಟ್ಟನ್ನಿಟ್ಟು ಆ ನೆಲ್ಲಿಕಾಯನ್ನ ಹೆಚ್ಚಿಬಿಟ್ಟು ಅದರಲ್ಲಿ ನೆಲ್ಲಿಕಾಯಿ ತುಪ್ಪ ದೀಪ ಹಚ್ಚಬೇಕು ಅಂದ್ಕೊಂಡಿದ್ದಾರೆ. ನಾನು ನಿಂಬೆಹಣ್ಣು ತಂದಿಟ್ಟಿದ್ದಾರೆ, ನೋಡ್ಬಿಟ್ಟು ನೆಲ್ಲಿಕಾಯಿ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟ. ಇರುವುದು ನಿಂಬೆ ಹಣ್ಣು. ನಾನು ನೆಲ್ಲಿಕಾಯಿಯನ್ನು ಯಾಕೆ ಹೇಳಿದೆ ಎಂದು ಗೊತ್ತಿಲ್ಲ, ಅದಕ್ಕೇನು ಕಾರಣ ಕೇಳಿ. ಅಥವಾ ನೆಲ್ಲಿಕಾಯಿ ತಂದಿಟ್ಟಿದ್ದಾರೆ, ನಿಂಬೆ ಹಣ್ಣು ಅಂದ್ಕೊಂಡೆ. ಕೋಸಂಬರಿ ಮಾಡಿದ್ದಾರೆ, ನಿಂಬೆ ಹಣ್ಣು ಬೇಕಾಗಿದೆ, ನಿಂಬೆ ಹಣ್ಣು ಅಂದ್ಕೊಂಡ್ಬಿಟ್ಟೆ. ಇದಕ್ಕೇನ್ ಕಾರಣ? ಅವಿಚಾರಿಸಿದ್ದೇವೆ ಕಾರಣ. ಆದ್ದರಿಂದ ಸಾಮಾನ್ಯ ವಿಶೇಷ ಅವಭಾಸಿತ್ವಾದಿಕವನ್ನ, ಅವಭಾಸಿತ್ವವೇ ಮುಂತಾದ ಯಾವ ನಿಯಮವನ್ನು ಕೂಡ ಅನಪೇಕ್ಷೈವ ಅಪೇಕ್ಷಿಸದೆ ಯಾವ ನಿಯಮವೂ ಬೇಕಾಗಿಲ್ಲ. ಆತ್ಮಾನಾತ್ಮನೋರಧ್ಯಾಸ ಭವತ್ಯೇವ. ಯಾಕೋ ದೇಹವನ್ನ ನಾನು ತಿಳ್ಕೊಂಡಿದೀಯಾ? ಗೊತ್ತಿಲ್ಲ ಸ್ವಾಮಿ, ನಾನು ತಿಳ್ಕೊಳ್ಳಿ. ನಾನು ದೇಹ, ನಾನು 28 ವರ್ಷ ವಯಸ್ಸಾಗಿದೆ, ನಾನು ಹುಡುಗ, ನಾನು ಹುಡುಗಿ. ಯಾಕೆ ತಿಳ್ಕೊಂಡಿದೀಯಾ ಅಂತ ಹೇಳಿದ್ರೆ ಗೊತ್ತಿಲ್ಲ. ಯಾವ ನಿಯಮವನ್ನು ಕೂಡ ಅಪೇಕ್ಷಿಸದೆ ಆತ್ಮಾನಾತ್ಮನೋ ಅಧ್ಯಾಸ ಭವತಿ. ಆತ್ಮನಲ್ಲಿ ಅನಾತ್ಮದ, ಅನಾತ್ಮದಲ್ಲಿ ಆತ್ಮನ ಅಧ್ಯಾಸವಾಗಿದೆ. ಯುಕ್ತಿಹೀನ ಅವಭಾಸ ಸ್ವರೂಪತ್ವಾತಿ ತಸ್ಯ ಇತಿ ಯಥಾನುಭವ ಸಿದ್ಧೇನೇವ ಸಂತೋಷ್ಟವ್ಯಂ. ಅಧ್ಯಾಸ ಎಂದರೇನು? ಒಂದನ್ನ ಮತ್ತೊಂದನ್ನಾಗಿ ತಿಳಿದುಕೊಳ್ಳುವುದು. ಯಾಕೆ? ಅದು ಕಾರಣ ಕೊಡ್ತೇನೆ. ಯುಕ್ತಿಹೀನ, ಅಲ್ಲಿ ಯಾವ ಯುಕ್ತಿಯೂ ಇಲ್ಲ, ನೋ ರೀಸನ್, ನೋ ಲಾಜಿಕ್. ಯುಕ್ತಿ ಇಲ್ಲದೆ ಅವಭಾಸ ಸ್ವರೂಪ ತೋರ್ತಾ ಇದೆ. ಯಾಕೆ ತಿಳ್ಕೊಂಡೆ ಎಂದು ಕಾರಣ ಇದೆ. ಒಬ್ಬ ಸನ್ಯಾಸಿಗಳು, ಮಹಾತ್ಮರು, ಬ್ರಹ್ಮಜ್ಞಾನಿಗಳು ಮನೆಗೆ ಬಂದಿದ್ದಾರೆ. ಅವರನ್ನ ಬೈದ್ಗಳು ಹೋಗ ನೀ ಕಳ್ಳ ಅಂದ್ಬಿಟ್ಟ. ಯಾಕೆ? ಗೊತ್ತಿಲ್ಲ. ಅಧ್ಯಾಸವನ್ನ ನಾವು ವಿಚಾರ ಮಾಡಿಕೊಳ್ಳುವುದಿಲ್ಲ. ಯುಕ್ತಿಹೀನ ಅಧ್ಯಾಸ ಬಹಳ ಚೆನ್ನಾಗಿದೆ. ಅಲ್ಲಿ ಯಾವ ವಿಚಾರವೂ ಇಲ್ಲ. ಯಾವ ವಿಚಾರವನ್ನೂ ಮಾಡದೆ
ಯಾವ ಯುಕ್ತಿಯನ್ನು ತರದೆ ಅವಭಾಸ ಸ್ವರೂಪ ಅಧ್ಯಾಸ ತೋರುತ್ತಿರುವುದಕ್ಕೆ ಅಧ್ಯಾಸ ಎಂದು ಹೆಸರು. ತಸ್ಯ ಕಸ್ಯ ಅಧ್ಯಾಸಸ್ಯ ಯುಕ್ತಿಹೀನ ಅವಭಾಸ ಸ್ವರೂಪತ್ವಾದ ಅಧ್ಯಾಸಸ್ಯ. ಅಧ್ಯಾಸವು ಯಾವ ಯುಕ್ತಿಯನ್ನು ವಿಚಾರವನ್ನು ಮಾಡದೆ ಸಹಜವಾಗಿ ಬರುತ್ತಿರುವುದರಿಂದ ಯಥಾನುಭವ ಸಿದ್ಧೇನ ಎಲ್ಲರ ಅನುಭವದಲ್ಲಿ ಈ ಭೂಮಿಯ ಮೇಲಿರುವ 1,000 ಕೋಟಿ ಮಾನವರಿಗೂ ಇದೆ ಅಧ್ಯಾಸ. ಯಾಕೆ ಗೊತ್ತಿಲ್ಲ, ಅವಿಚಾರ ಸಿದ್ಧ. ಇದನ್ನೇ ಶಂಕರಾಚಾರ್ಯರವರು ಅನಾದಿ ಏನ್ಬಿಟ್ರು. ಏವಮಯಮನಾದಿರನಂತಹ ಏವಂ ಅಯಂ ಅನಾದಿ ಅನಂತಃ ಎಂಬ ಅಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸಕಲ ಲೋಕ ಪ್ರತ್ಯಕ್ಷ. ಒಂದು ಉದಾಹರಣೆ ಕೊಡ್ತೇನೆ. ಈ ಪ್ರಪಂಚದಲ್ಲಿರುವ ಎಲ್ಲರಿಗೂ ಹಣ ಬೇಕು. ಯಾಕೆ ಗೊತ್ತಿಲ್ಲ. ಸನ್ಯಾಸಿಗೂ ಹಣ ಬೇಕು, ಶ್ರೀಮಂತನಿಗೂ ಹಣ ಬೇಕು, ರಾಜನಿಗೂ ಹಣ ಬೇಕು, ದರಿದ್ರನಿಗೂ ಹಣ ಬೇಕು, ಹೆಂಗಸರಿಗೂ ಹಣ ಬೇಕು. 98 ವರ್ಷ ವಯಸ್ಸಾಗಿದೆ, 99 ವರ್ಷ ವಯಸ್ಸಾಗಿದೆ, ಶತಮಾನ ನಡೀತಾ ಇದೆ, ಅವನಿಗೂ ಹಣ ಬೇಕು. ಉದಾಹರಣೆಗೆ ಸರ್ಕಾರದವರು ಅನೌನ್ಸ್ ಮಾಡ್ತಾರೆ, ಯಾರಿಗೆ 100 ವರ್ಷ ದಾಟಿದೆಯೋ 100 ವರ್ಷ ದಾಟಿದ ಪ್ರತಿಯೊಬ್ಬರಿಗೂ ಕೂಡ ನಾಳೆ ದಿವಸ ನಾವು 1 ಲಕ್ಷ ರೂಪಾಯಿ ಕೊಡ್ತೇವೆ ಅನೌನ್ಸ್ ಮಾಡಿದ್ರೆ ಎಲ್ಲಾ ಕಡೆಗಳು ಬರಬೇಕು. ಚಿಕ್ಕೇರಿಯಿಂದ, ಮಂಡ್ಯದಿಂದ, ಗುಜರಾತ್ನಿಂದ, ಅಸ್ಸಾಂನಿಂದ, ಬಿಹಾರ್ನಿಂದ, ಹರಿಯಾಣದಿಂದ, ಡೆಲ್ಲಿಯಿಂದ. ಯಾಕೆ 1 ಲಕ್ಷ? ಸ್ವಾಮಿ ಎಷ್ಟು ವಯಸ್ಸು ನಿಮಗೆ? 105. ಯಾಕೆ ಬಂದಿದ್ದೀರಾ? ನೀವು 1 ಲಕ್ಷ ರೂಪಾಯಿ ಕೊಡ್ತೀರಂತ ಕೊಡಿ. ಏನ್ ಮಾಡ್ತೀಯಪ್ಪ ಗೊತ್ತಿಲ್ಲ. ವಯಸ್ಸಾಗಿದೆ, ಹಾಸಿಗೆ ಅದೇ ತರ ಅಧ್ಯಾಸ ಬಂದಿದೆ. ಆ ವಾಕ್ಯ ತುಂಬಾ ಇಷ್ಟವಾಗಿದೆ. ಏವಮಯಮನಾದಿರಂತಹ ನೈಸರ್ಗಿಕೋಧ್ಯಾಸ ಸಕಲ ಲೋಕ ಪ್ರತ್ಯಕ್ಷ. ವಾಕ್ಯ ಗಟ್ಟಿ ಮಾಡ್ಬಿಡಿ, ಹೇಳಿ ಏನಂತ ಕೇಳ್ತಾ ಹೇಳಿ. ಅಸ್ಯಾನತ್ವಭೂತ ಪ್ರಹಾಣಾಯ ಆತ್ಮೈಗತ್ತ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ ಯಥಾ ಚ ಅಯಮರ್ಥಃ ಸರ್ವೇಷಾಂ ವೇದಾಂತಾನಾಂ ತಥಾ ವಯಮಸ್ಯಾಂ ಶಾರೀರಿಕ ಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮಃ. ಇಂಥ ವಾಕ್ಯವನ್ನ ಯಾರು ಉಪನ್ಯಾಸಗಳು ಹೇಳ್ತಾ ಇಲ್ಲ. ಅದೇ ಸುಬ್ರಾಯ ಶರ್ಮನ ಸಂಕಟ. ಅಧ್ಯಾಸ ಇದೇನು ಏನ್ ಪ್ರಮಾಣ? ಯಥಾನುಭವ ಸಿದ್ಧೇನೇವ, ಎಲ್ಲರ ಅನುಭವದಲ್ಲಿ. ಯಾರೋ ನೀನು? ನ ರಾಮಕೃಷ್ಣ. ನೀನ್ ಯಾರಮ್ಮ? ಲಲಿತಾ. ನೀನ್ ಯಾರಪ್ಪ? ಕೃಷ್ಣಮೂರ್ತಿ. ಅದೆಲ್ಲ ಯಾರಿಗೆ? ದೇಹಕ್ಕೆ ಸೇರಿದ್ದು. ಅದನ್ನೇ ನಾನು ಎಲ್ಲರೂ ಮಾಡ್ತೀನಿ. ಆದ್ದರಿಂದ ಇಷ್ಟರಿಂದಲೇ ಸಂತೋಷವ್ಯಂ, ಸಂತೋಷ ಪಡಬೇಕೇ ಹೊರತು ಸಾಮಾನ್ಯ ವಿಶೇಷ ಇತ್ಯಾದಿ ಯಾವ ಗೊಂದಲವೂ ಬೇಡ. ಸರ್ವ ಸಾಕ್ಷಿಣೋಪಿ ಆತ್ಮನಃ ಅಂತಃಕರಣಾದಿಷು ಸ್ವರೂಪೇಣ ಅಧ್ಯಸ್ತತ್ವಂ ಶ್ರೀನ ಪಾರಮಾತ್ಮಿಕೇನ ರೂಪೇಣ ಅವಸ್ಥಾನಮಿತಿ ಯಥಾನುಭವಮೇವ ಅಂಗೀಕರ್ತವ್ಯಂ ಇತಿ ಅಲಂ ಅಸ್ಥಾನೆ ಯುಕ್ತಿ ಗವೇಷಣೇನ. ಪೂಜ್ಯ ಸದ್ಗುರು ಇನ್ನು ಬರೆಯಬಹುದಾಯಿತು, ಸಾಕು. ಸರ್ವ ಸಾಕ್ಷಿಣಃ, ಎಲ್ಲಕ್ಕೂ ಸಾಕ್ಷಿಯಾಗಿದ್ದಾರಾತ್ಮ. ಸರ್ವ ಸಾಕ್ಷಿಣಃ, ಆ ಸಾಕ್ಷಿ ತತ್ವ ಶಾಂಕರಾದ್ವೈತ ವೇದಾಂತದಲ್ಲಿ ಪರಮ ತಾತ್ಪರ್ಯ. ಅದೇ ಕೆನೆ. ಸಾಕ್ಷ್ಯ ತತ್ವವನ್ನು ಹೇಳದೆ ಹೋದರೆ ಅದ್ವೈತ ವೇದಾಂತವೇ ಅಲ್ಲ. ಸರ್ವ ಸಾಕ್ಷಿಣ, ಎಲ್ಲಕ್ಕೂ ಸಾಕ್ಷಿಯಾಗಿರುವ, ಆಧ್ಯಾತ್ಮಿಕ ಪ್ರಪಂಚಕ್ಕೂ ಸಾಕ್ಷಿ, ಆದಿ ಭೌತಿಕ ಪ್ರಪಂಚಕ್ಕೂ ಸಾಕ್ಷಿ, ಆದಿ ದೈವಿಕ ಪ್ರಪಂಚಕ್ಕೂ ಸಾಕ್ಷಿ,
ಸೂರ್ಯ ಚಂದ್ರರಿಗೂ ನಾನು ಸಾಕ್ಷಿಯಾಗಿದ್ದೇನೆ. ಈ ದೇಹದಲ್ಲಿ ಇಂದ್ರಿಯ ಮನೋಬುದ್ಧಿಗಳು ಉಂಟಾಗುತ್ತಿರುವ ಎಲ್ಲ ವಿಕಾರಗಳಿಗೂ ನಾನು ಸಾಕ್ಷಿ. ಸರ್ವ ಸಾಕ್ಷಿಯಾಗಿದ್ದರೂ ಸರ್ವ ಸಾಕ್ಷಿನೋಪಿ ಆತ್ಮನ ಸಾಕ್ಷಿ ಯಾರು? ಸೂರ್ಯನಲ್ಲ, ರಾಮನಲ್ಲ, ಶ್ರೀಕೃಷ್ಣನಲ್ಲ, ನಾನು. ಬಾ, ಏನ್ ಸಾಕ್ಷಿ? ನವಗ್ರಹಗಳಿಗೂ ನಾನು ಸಾಕ್ಷಿ. ನನ್ನಿಂದ ನವಗ್ರಹಗಳು ಬದುಕಿದ್ದಾರೆ. ಇಂದ್ರಾದಿ ದೇವತೆಗಳಿಗೂ ನಾನು ಸಾಕ್ಷಿ. ನನ್ನಿಂದ ಅವರು ಬದುಕಿದ್ದಾರೆ. ಇಂಥ ಸರ್ವ ಸಾಕ್ಷಿನಃ ಆತ್ಮನಃ, ಎಲ್ಲಕ್ಕೂ ಸಾಕ್ಷಿಯಾಗಿದ್ದರು ಆತ್ಮನು. ಅಂತಃಕರಣಾದಿಶೋ, ಅಂತಃಕರಣಾದಿಗಳಲ್ಲಿ ಸ್ವರೂಪೇಣೇವ ಅಧ್ಯಸ್ಥ, ಸ್ವರೂಪದಿಂದಲೇ ಅಧ್ಯಸ್ಥ. ನಾನು ಬುದ್ಧಿವಂತ, ನಾನು ಮೇಧಾವಿ ಅನ್ನುವಾಗ ನಾನು ಎನ್ನುವುದು ಪ್ರತ್ಯೇಗಾತ್ಮ, ಸಾಕ್ಷ್ಯ ಸ್ವರೂಪ. ಅವನನ್ನ ಅಂತಃಕರಣಾದಿಗಳಲ್ಲಿ ಅಧ್ಯಾಸ ಮಾಡಿದ್ರು ಒದ್ದಾಡ್ತಾ ಇದ್ದ. ಇದು ಎಷ್ಟು ಸಹಜವಾಗಿದೆ ನೋಡಿ. ಸರ್ವ ಸಾಕ್ಷಿಯಾಗಿದ್ದರು ಆತ್ಮನನ್ನ ಅಂತಃಕರಣಾದಿಗಳಲ್ಲಿ ಸ್ವರೂಪೇಣ ಅಧ್ಯಸ್ಥಂ, ಸ್ವರೂಪದಿಂದಲೇ ಅಧ್ಯಾಸ ಮಾಡಿಕೊಂಡು ಸ್ವೇನ ಪಾರಮಾರ್ಥಿಕೇನ, ಎಷ್ಟೇ ಅಧ್ಯಸ್ಥವಾಗಿದ್ದರೋ ಆತ್ಮನು ತನ್ನ ಸಾಕ್ಷ್ಯ ಸ್ವರೂಪದಿಂದಲೇ ಇದ್ದಾನೆ. ಕನಕಾಂಬರ ಹೂವಿನ ಮಾಲೆಯನ್ನ 10 ಜನ 10 ತರಹ ತಿಳ್ಕೊಂಡ್ರು. ಆ ಕನಕಾಂಬರ ಹೂವಿನ ಮಾಲೆ ಆಗಿದೆ, ಕನಕಾಂಬರ ಮಾಲೆ ಆಗಿದೆ. ತಿಳ್ಕೋಬೇಕು. ನಾವು ಅಧ್ಯಾಸ ಮಾಡಿಕೊಂಡ ಮಾತ್ರಕ್ಕೆ ಅಧ್ಯಾಸದ ಅಂಟು ಆತನಿಗೆ ಒಂಚೂರು ಇಲ್ಲ. ಬಾಬಾ ಬಾಬಾ ಸರ್ವ ಸಾಕ್ಷಿನೋಪಿ, ಎಲ್ಲಕ್ಕೂ ಸಾಕ್ಷಿಯಾಗಿದ್ದರು ಇಂಥ ಆತ್ಮನನ್ನ ಅಂತಃಕರಣಾದಿಗಳಲ್ಲಿ ಸ್ವರೂಪೇಣ, ನಾನೇ ಅಂತಃಕರಣ, ನಾನೇ ಆತ್ಮ ಅಂತ ಸ್ವರೂಪದಿಂದ ಅಧ್ಯಾಸ ಮಾಡಿಕೊಂಡು ಇದ್ದರು. ಸ್ವೇನ ಪಾರಮಾರ್ಥಿಕೇನ ರೂಪೇಣ, ತನ್ನ ಪಾರಮಾರ್ಥಿಕ ರೂಪದಿಂದನೇ ಅವಸ್ಥಾನಂ ಆತ್ಮತತ್ವ. ಆತ್ಮದಲ್ಲಿ ಏನು 1 ಕೋಟಿ ಜನ 1 ಕೋಟಿ ತರಹ ಆತ್ಮನಲ್ಲಿ ಏನೇ ಅಧ್ಯಾಸ ಮಾಡಿಕೊಂಡರು ಆತ್ಮನ ಮಾತ್ರ ಆತ್ಮನಾಗಿಯೇ ಇದೆ. ಇದನ್ನು ಅರ್ಥ ಮಾಡಿಕೊಂಡವನೇ ಬ್ರಹ್ಮಜ್ಞಾನಿ. ಅಸ್ಯಾನರ್ಥ ಹೇತು ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತೆ. ಇದೆ ಆತ್ಮೈಕತ್ವ ವಿದ್ಯಾ. ಇದು ಯಥಾನುಭವಮೇವ, ಎಲ್ಲರ ಅನುಭವದಲ್ಲಿ. ಇದಕ್ಕೆ ಡಿಕ್ಷನರಿ ಬೇಡ, ಪಾಂಡಿತ್ಯ ಬೇಡ, ಪ್ರಶಸ್ತಿ ಬೇಡ. ದೊಡ್ಡವನಾಗಿ ಅಧ್ಯಾಸ ಎನ್ನುವಂತಹದ್ದು ಯಥಾನುಭವಮೇವ, ಎಲ್ಲರ ಅನುಭವದಲ್ಲೂ ಇದೆ ಎಂದು ಅಂಗೀಕರ್ತವ್ಯ ಒಪ್ಪಿಕೊಂಡು ಸಾಕು. ತಾತ್ಪರ್ಯ, ಅಧ್ಯಾಸವು ಅವಿಚಾರ ಸಿದ್ಧವಾಗಿದೆ, ಅಧ್ಯಾಸವು ಸ್ವಾಭಾವಿಕವಾಗಿದೆ. ಆತ್ಮನು ಎಲ್ಲಕ್ಕೂ ಸಾಕ್ಷಿಯಾಗಿದ್ದರು, ಆತ್ಮನು ಅಸಂಗನಾಗಿದ್ದರು. ಅಂತ ಆತ್ಮನನ್ನ ದೇಹಾದಿಗಳಲ್ಲಿ ಅಧ್ಯಾಸ ಮಾಡಿಕೊಂಡು ನಾನು ಹುಡುಗ, ನಾನು ಮುದುಕ, ನಾನು ಹುಡುಗಿ, ನಾನು ಮುದುಕಿ, ನಾನು ಮನುಷ್ಯ, ನಾನು ಗಂಡಸು, ಹೆಂಗಸು ಎಲ್ಲವನ್ನೂ ಅಧ್ಯಾಸ ಮಾಡಿ ಎಷ್ಟು ಅಧ್ಯಾಸ ಮಾಡಿಕೊಂಡರೂ ಆತ್ಮನ ಸ್ವರೂಪ ಹೇಗಿದೆ? ಪಾರಮಾರ್ಥಿಕ ಸ್ವರೂಪೇಣ ಆತ್ಮ ಸ್ವಯಮೇವ ವರ್ತತೆ. ಅವಿದ್ಯೆಯಿಂದ ಕಲ್ಪಿತವಾಗಿ ತೋರುತ್ತಿರುವ ಅಧ್ಯಾಸಗಳಿಂದ ಆತ್ಮನ ಸ್ವರೂಪದಲ್ಲಿ ಎಳ್ಳಷ್ಟು ವ್ಯತ್ಯಾಸವಾಗಿದೆ. ಅಧ್ಯಾಸೋ ನಾಮ ಅತಸ್ಮಿನ್ ತದ್ಬುದ್ಧಿರಿತ್ಯವೋಚಾಮ ಅಂತ ಹೇಳ್ಬಿಟ್ಟು ತತ್ರೈವಂ ಸತಿ ಯದಧ್ಯಾಸ ತತ್ಕೃತೇನ ದೋಷೇನ ಗುಣೇನ ಅಣುಮಾತ್ರೇಣಾಪಿ ಸಂಬದ್ಧತೆ. ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನನಗೆ ಅಧ್ಯಾಸ ಭಾಷ್ಯವನ್ನ ಹುಯ್ದು ಬಿಟ್ಟಿದ್ದಾರೆ. ಅಧ್ಯಾಸದಲ್ಲಿ ಅನರ್ಥ ಉಂಟು, ಅಧ್ಯಾಸದಲ್ಲಿ ಜನ್ಮ ಮರಣಾದಿ ಬಂಧನಗಳು ಉಂಟು, ಅಧ್ಯಾಸದಿಂದಲೇ ಸರ್ವ ಸಂಸಾರ ದುಃಖ. ಇಷ್ಟಾದರೂ ಅಧ್ಯಾಸವಾದ್ದರಿಂದ ಸ್ವರೂಪದಲ್ಲಿ ಏನು ವ್ಯತ್ಯಾಸ ಆಗಿದೆ ನೋಡಿ. ನಾನು
ಒಂದು ಹಗ್ಗವನ್ನು ಹಾವು ಅಂತ ತಿಳ್ಕೊಂಡೆ. ಹಾವು ಅಂತ ತಿಳ್ಕೊಂಡಿದ್ದರಿಂದ ಭಯವಾಗುತ್ತೆ, ಓಡೋಗ್ತೇನೆ, ಮೈಯಲ್ಲಿ ಬೆವರಾಗ್ತಾ ಇದೆ. ಎಷ್ಟೇ ಆದ್ರೂ ಕೂಡ ಅಲ್ಲಿರುವ ಪದಾರ್ಥವೇನು? ಹಗ್ಗ. ಹಗ್ಗವಾಗೇ ಇದೆ, ಹಗ್ಗದಲ್ಲಿ ಏನೂ ಆಗಿಲ್ಲ. ಎಲ್ಲವೂ ಕೂಡ ನಿಮ್ಮ ಭ್ರಮೆಯಿಂದ. ಅದೇ ರೀತಿಯಲ್ಲಿ ಸರ್ವ ಸಾಕ್ಷಿಯಾಗಿರುವ ಆತ್ಮ ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಶ್ವೇತಾಶ್ವತರ ಮಂತ್ರ 6ನೇ ಅಧ್ಯಾಯ 11ನೇ ಮಂತ್ರ ಅಂದ್ಕೊಂಡಿದೆ ನೋಡಿ, 6-11. ಆದ್ದರಿಂದ ಸ್ವೇನ ಪಾರಮಾರ್ಥಿಕೇನ ರೂಪೇಣ ಅವಸ್ಥಾನಂ, ತನ್ನ ಪರಮಾರ್ಥ ಸ್ವರೂಪದಿಂದಲೇ ಇದ್ದೇನೆ ಎನ್ನುವಂತಹದ್ದು ಯಥಾನುಭವ ಸಿದ್ಧಂ, ಎಲ್ಲರೂ ಅನುಭವದಲ್ಲೂ ಸಿದ್ಧವಾಗಿ ಎನ್ನುವುದನ್ನ ಅಂಗೀಕರ್ತವ್ಯ, ಒಪ್ಕೊಂಡ್ರೆ ಸಾಕು. ಇತಿ ಅಲಂ ಅಸ್ಥಾನೆ ಯುಕ್ತಿಗಮೇ. ಅಸ್ಥಾನೆ ಅಂದ್ರೆ ನ್ಯಾಯ ಬೇಕಾಗಿಲ್ಲ. ದಿಸ್ ಇಸ್ ನಾಟ್ ಎ ಪ್ರಾಪರ್ ಕಾಂಟೆಕ್ಸ್ಟ್. ಈ ಒಂದು ಅಸ್ಥಾನದಲ್ಲಿ ಯುಕ್ತಿ ಗವೇಷಣೆಯ ಈ ವ್ಯಾಖ್ಯಾನಕಾರರು ಅಧ್ಯಾಸ ಉಂಟಾಗುವುದಕ್ಕೆ ಏನ್ ಕಾರಣ ಇರಬಹುದು ಅಂತೇಳಿ ಯುಕ್ತಿಯನ್ನ ಹುಡುಕುವಂತಹ ಪ್ರಯತ್ನ ಬೇಕಾಗಿಲ್ಲ ಅಂತ ತಿಳ್ಕೊಳ್ಬೇಕು ಅಂದ್ಬಿಟ್ಟು. ಯದಪ್ಯಾಶಂಕ್ಯತೆ ಕೈಶ್ಚಿತೆ. ಇನ್ನೊಂದು ಪಾಯಿಂಟ್ ಇವಾಗ ಏನು ಗುರುಗಳಿಗೆ ಒಳ್ಳೆ ಉನ್ಮಾದ ಬಂದ್ಬಿಟ್ಟು, ಬ್ರಹ್ಮಜ್ಞಾನದ ಉನ್ಮಾದ. ಸಾಕ್ಷಿತ್ವಂ ನಾಮ ಸಾಕ್ಷಾಜ್ಞಾತೃತ್ವಮೇವ ನಹಿ ಅಜಾನತಃ ಸಾಕ್ಷಿತ್ವಮಸ್ತಿ ಜ್ಞಾತ್ವೈವ ಲೋಕವೇದಯೋ ಸಾಕ್ಷೀತಿ ವ್ಯಪದಿಶ್ಯತಿ. ಇನ್ನೊಬ್ರು ಹೇಳ್ತಾರೆ ಸಾಕ್ಷಿ ವಿಷಯದಲ್ಲಿ, ಅದನ್ನ ಮುಂದೆ ವಿಚಾರ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಅಂತ ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಪ್ರವಚನವನ್ನ ಮಂಗಳಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರುಪಾದುಕಾಭ್ಯಂ. ಕಾಲನಾಟವ ನೋಡಿ. ಈಶಾವಾಸ್ಯೋಪನಿಷತ್ತಿನಲ್ಲಿ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ತೇನ ತ್ಯಕ್ತೇನ ಭುಂಜೀಥಾಃ ಮಾ ಗೃಧಃ ಕಸ್ಯ ಸ್ವೆದ್ಧನಂ ಎಂಬುದಾಗಿ ಮಂತ್ರವಿದೆ. ಕಾಲನ ಆಟ ಈ ಜಗತ್ತಾದರೋ ಕೇವಲ ನಾಮರೂಪಗಳಿಂದ ವ್ಯಾಪಿಸಿ ದೇಶ ಕಾಲಗಳ ಹಿಡಿತದಲ್ಲಿದೆ. ಕಾಲವು ಮನಸ್ಸಿನಿಂದ ಹುಟ್ಟಿದೆ. ಈ ಮನಸ್ಸಿನಿಂದಲೇ ಎಚ್ಚರ ಕನಸುಗಳೆಂಬ ಕನಸುಗಳು ಹುಟ್ಟಿ ತೋರುತ್ತಿವೆ. ಇದೊಂದು ಇಂದ್ರಜಾಲವಿದ್ದಂತೆ. ಆದರೆ ಈ ಮನಸ್ಸು ಆತ್ಮನಿಗಿಂತ ಭಿನ್ನವಾಗಿಲ್ಲ. ತೋರುವುದೇ ಬೇರೆ, ನಿಜವಾಗಿ ಇರುವುದೇ ಬೇರೆ. ಈ ನಮ್ಮ ಆತ್ಮನೇ ನಾನಾ ರೂಪವಾಗಿ ಅವಸ್ಥಾತ್ರಯವಾಗಿ ತೋರುತ್ತಿದೆಯಲ್ಲವೇ? ಈಗ ಈ ಇಂದ್ರಜಾಲದ ಬಗ್ಗೆ ವಿಚಾರ ಮಾಡೋಣ. ಕಾಲನಾಟವ ನೋಡಿ ಇಂದ್ರಜಾಲವ, ಕಾಲನಾಟವ ತಿಳಿಯೇ ಕಾಲ ಕಾಲ ರಹರ ಕ್ಷಣದಿ. ಕಾಲನಾಟವ ತಿಳಿಯೇ ಕಾಲ ಕಾಲ ರಹರ ಕ್ಷಣದಿ. ಕಾಲನಾಟವ ನೋಡಿ ಇಂದ್ರಜಾಲವ, ಕಾಲನಾಟವ 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 ಕಾಲನಾಟವ.
ರಾತ್ರಿ ಪಕ್ಷ ತಿಂಗಳು ಋತುಗಳಯನವು ವರ್ಷಗಳು. ಹಗಲು ರಾತ್ರಿ ಪಕ್ಷ ತಿಂಗಳು ಋತುಗಳಯನವು ವರ್ಷಗಳು. ಮಗುಳೆ ಮಗುಳೆ ತೋರೆ ತಿರುಗುತ್ತ ಸಿಗುರಿಯಂದವ ತಾಳುತ್ತಿರ್ಪ. ಮಗುಳೆ ಮಗುಳೆ ತೋರೆ ತಿರುಗುತ್ತ ಸಿಗುರಿಯಂದವ ತಾಳುತ್ತಿರ್ಪ. ಕಾಲನಾಟವ 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 ಕಾಲನಾಟವ. ಆದಿಯಂತವೆರಡು ತೋರದೆ ಆದರೂಪಿನಿಂದ ಜನರ. ಆದಿಯಂತವೆರಡು ತೋರದೆ ಆದರೂಪಿನಿಂದ ಜನರ. ಬಾಧಿಸುತ್ತೆ ಕಾರ್ಯಕರಣ ಭೇದ ಸ್ಥಿತಿಗೆ ಬೇರೆ ಎನಿಸಿಹ. ಬಾಧಿಸುತ್ತೆ ಕಾರ್ಯಕರಣ ಭೇದ ಸ್ಥಿತಿಗೆ ಬೇರೆ ಎನಿಸಿಹ. ಕಾಲನಾಟವ 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 ಕಾಲನಾಟವ. ಮನಸ್ಸಿನಿಂದಲಿ ಒಗೆದು ಬಹಳ ಕನಸುಗಳನ್ನು ಕಾರಿ ಕಡೆಗೆ. ಮನಸ್ಸಿನಿಂದಲಿ ಒಗೆದು ಬಹಳ ಕನಸುಗಳನ್ನು ಕಾರಿ ಕಡೆಗೆ. ಘನ ಸಮಾಧಿ ಸುಪ್ತಿಯಿಂದ ಮನವ ಶಂಕರನಲ್ಲೇ ಕರಗಿಪ. ಘನ ಸಮಾಧಿ ಸುಪ್ತಿಯಿಂದ ಮನವ ಶಂಕರನಲ್ಲೇ ಕರಗಿಪ. ಕಾಲನಾಟವ 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 ಕಾಲನಾಟವ.